ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವೊಂದು ಈ ಕ್ಲಾಸಲ್ಲಿ ಕೆ ಎ ನಡೆಸಿರುವಂಥ ಪ್ರೀವಿಯಸ್ ಕ್ವಶನ್ ಪೇಪರನ್ನು ನಾವು ಅನಲೈಸಿಸ್ ಮಾಡೋಣ. ಡೈಲಿ 2ರಿಂದ 3 ಕ್ವಶನನ್ನು ನಾವು ಅನಲೈಸಿಸ್ ಮಾಡುವಂಥದ್ದು. ಹಾಗಾದರೆ ನಡ್ರಿ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ನೋಡ್ರಿ, ಮೊದಲನೇ ಕ್ವಶನು, ಈ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಆಯ್ಕೆ ಮಾಡಿರಿ ಅಂತಿದೆ. ಆಪ್ಷನ್ ಕೊಟ್ಟಿದ್ದಾರೆ, ಇದರಲ್ಲಿ ಒಂದು ತಪ್ಪಾಗಿದೆ ಅಂತ. ಆಪ್ಷನ್ ಎ ಟಾಲೆಮಿ ಜಿಯೋಗ್ರಫಿ, ಆಪ್ಷನ್ ಬಿ ಪಿನಿ ನ್ಯಾಚುರಲೈಸ್ ಹಿಸ್ಟರಿ ಅಂತಿದೆ, ಆಪ್ಷನ್ ಸಿ ಪಾನಿನಿ ಅಭಿಜ್ಞಾನ ಶಾಕುಂತಲಂ ಅಂತಿದೆ, ಆಪ್ಷನ್ ಡಿ ಮೆಗಸ್ತಾನಿಸ್ ಇಂಡಿಕಾ ಅಂತಿದೆ. ಇದು ಕೃತಿಗಳಿಗೆ ಸಂಬಂಧಪಟ್ಟ ಒಂದು ಕ್ವಶನ್ ಆಗಿದೆ. ಇವು ಕೃತಿ ಅಂದರೆ ಟಾಲೆಮಿ ಜಿಯೋಗ್ರಫಿಯರ್ ಬರೆದಿದ್ದಾರೆ ಅಂತ ಹೇಳ್ತಿದ್ದಾರೆ, ಮತ್ತು ಪಿನಿ ಅವರು ನ್ಯಾಚುರಲೈಸ್ ಹಿಸ್ಟ್ರಿ ಬರೆದಿದ್ದಾರೆ ಅಂತಿದೆ. ಈ ರೀತಿಯಾಗಿ ಅವರು ಹೇಳ್ತಿರುವಂಥದ್ದು. ಹಾಗಾದರೆ ಈ ಒಂದು 4 ಆಪ್ಷನ್ನಲ್ಲಿ ಯಾವುದು ತಪ್ಪಾಗಿದೆ, ಈ ಒಂದು ಕ್ವಶನ್ಗೆ ಯಾವುದು ಸರಿಯಾಗಿದೆ ಅಂತ ನೋಡೋಣ. ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂದರೆ ಪಾಣಿನಿಯವರು ಅಭಿಜ್ಞಾನ ಶಾಕುಂತಲಂ ಅಂತೇಳಿ ಬರೆದಿಲ್ಲ, ಇದು ಕೃತಿಯನ್ನು ಬರೆದಿಲ್ಲ. ಅವರು ಏನು ಮಾಡಿದ್ದಾರೆ, ಪಾಣಿನಿಯವರು ಏನು ಬರೆದಿದ್ದಾರೆ, ಅಷ್ಟಾಧ್ಯಾಯಿ ಅಂತ ಬರೆದಿದ್ದಾರೆ. ಅಷ್ಟಾಧ್ಯಾಯ ಎಂಬ ಕೃತಿ ಬರೆದಿರುವಂಥದ್ದು. ಯಾರು, ಪಾಣಿನಿಯವರು. ಹಾಗಾದರೆ ಈ ಅಭಿಜ್ಞಾನ ಶಾಕುಂತಲಂ ಅನ್ನೋದು ಯಾರ್ದಂದರೆ ಇವ್ರದ್ದು ಕಾಳಿದಾಸದ್ದು. ಕಾಳಿದಾಸದ ಒಂದು ಕೃತಿ ಆಗಿರುವಂಥದ್ದು. ಈ ಕಾಳಿದಾಸ ಸಂಸ್ಕೃತದ ಕವಿ, ಇವರು ಸಂಸ್ಕೃತದ ಕವಿ ಆಗಿದ್ದಾರೆ. ಈ ಒಂದು ಕಾಳಿದಾಸ ಇದರಲ್ಲ, ಇವರು ಯಾರ ಆಸ್ಥಾನದಲ್ಲಿ ಇದ್ರಪ್ಪ ಅಂತ ಹೇಳಿದರೆ, ಇವರು 2ನೇ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಇದ್ರು ಇವರು. ಇವರು 2ನೇ ಚಂದ್ರಗುಪ್ತ ಇವರು ಏನಿದ್ದಾರೆ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು. ಇವರು ಮೌರ್ಯ ಸಾಮ್ರಾಜ್ಯದ ಏನಾಗಿದ್ದಾರೆ, ಇವರು ಸ್ಥಾಪಕರು ಆಗಿರುವಂಥದ್ದು. ಯಾರು, 2ನೇ ಚಂದ್ರಗುಪ್ತ ಮೌರ್ಯ. ಕಾಳಿದಾಸಂದು ನಾವು ಇಷ್ಟು ನೋಡಿದ್ವಿ, ಅದರ ರಿಲೇಟೆಡ್ ಆಗಿ ನಾವು ನೋಡುವಂಥದ್ದು. ಹಾಗಾದರೆ ಟಾಲೆಮಿ ಅವರು ಏನು ಮಾಡಿದ್ದಾರೆ, ಜಿಯೋಗ್ರಫಿ ಎಂಬ ಕೃತಿಯನ್ನು ಬರೆದಿರುವಂಥದ್ದು. ಪಿನಿ ಅವರು ಏನು ಮಾಡಿದ್ದಾರೆ ಅಂದರೆ ನ್ಯಾಚುರಲೈಸ್ ಹಿಸ್ಟ್ರಿ ಅಂತ ಕೃತಿ ಬರೆದಿರುವಂಥದ್ದು. ಪಾಣಿನಿಯವರು ಏನು ಬರೆದಿದ್ದಾರೆ, ಅಷ್ಟಾಧ್ಯಾಯ ಎಂಬ ಕೃತಿ ಬರೆದಿರುವಂಥದ್ದು. ಮತ್ತು ಅಭಿಜ್ಞಾನ ಶಾಕುಂತಲಂ ಅನ್ನೋದು ಕಾಳಿದಾಸ ಅವರು, ಸಂಸ್ಕೃತದ ಕವಿಯಾದಂಥ ಕಾಳಿದಾಸ ಅವರು ಬರೆದಿರುವಂಥದ್ದು. ಈ ಒಂದು ಕಾಳಿದಾಸ ಅವರಿಗೆ ನಾವೇನಂತ ಕರಿತೀವಿ, ಭಾರತದ ಶೇಕ್ಸ್ಪಿಯರ್ ಅಂತ ಕರೆಯುವಂಥದ್ದು. ಮತ್ತು ಕವಿರತ್ನನೂ ಕೂಡ ಹೌದು. ಕವಿರತ್ನನು ಇವರು ಆಗಿದ್ದಾರೆ. ಯಾರು, ಕಾಳಿದಾಸ. ಅದಕ್ಕೆ ನಾವು ಏನಂತ ಕರಿತೀವಿ, ಕವಿರತ್ನ ಕಾಳಿದಾಸ ಅಂತ ಕರೆಯುವಂಥದ್ದು. ಮೆಗಸ್ತಾನಿಸ್ ಅವರು ಏನು ಮಾಡಿದ್ದಾರೆ, ಇಂಡಿಕಾ ಎಂಬ ಕೃತಿಯನ್ನು ಬರೆದಿರುವಂಥದ್ದು. ಹಾಗಾದರೆ ಈಗ ನಾವು ಕೃತಿ ಬಗ್ಗೆ ನೋಡೋಣ. ಒಂದು 4 ಕೃತಿ ಬಗ್ಗೆ ನಾವು ನೋಡೋಣ. ಒಂದೇ ನಿಮಿಷ. ಕೃತಿ ನೋಡೋದಾದರೆ ಹಾಗೆ ಒಂದು ಪಾಯಿಂಟ್ಸ್ ಆಗಿ ನೋಡೋಣ. ವಿಶಾಖದತ್ತ ಯಾವ ಕೃತಿ ಬರೆದಿದ್ದಾರೆ, ವಿಶಾಖದತ್ತ ಯಾವ ಕೃತಿ ಬರೆದಿದ್ದಾರೆ ಅಂದರೆ ಇವರು ಮುದ್ರಾ ರಾಕ್ಷಸ ಬರೆದಿರುವಂಥದ್ದು. ಮುದ್ರಾ ರಾಕ್ಷಸ ಅಂತೇಳಿ ಈ ಕೃತಿಯನ್ನು ಬರೆದಿರುವಂಥದ್ದು ಯಾರು, ವಿಶಾಖದತ್ತ. ನೆಕ್ಸ್ಟ್ ಬಂದು ಅಶ್ವಘೋಷ ಅವರು ಯಾವ ಒಂದು ಕೃತಿ ಬರೆದಿದ್ದಾರೆ ಅಂತ ಹೇಳಿದರೆ ಬುದ್ಧ ಚರಿತ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ಮತ್ತು ಸೌಂದರ್ಯಾನಂದನನ್ನು ಬರೆದಿದ್ದಾರೆ ಇವರು. ಯಾವುದು, ಸೌಂದರ್ಯಾನಂದ ಎಂಬ ಕೃತಿಯನ್ನು ಬರೆದಿರುವಂಥದ್ದು ಯಾರು, ಅಶ್ವಘೋಷ. ನಂತರದ್ದಾಗಿ ಮತ್ತೆ ಯಾರಂದರೆ ನಾಗಾರ್ಜುನ. ಈ ನಾಗಾರ್ಜುನ ಇದಾರಲ್ಲ, ಯಾರು, ನಾಗಾರ್ಜುನ. ಇವರು ಮಾಧ್ಯಮಿಕ ಸೂತ್ರ ಅಂಥೇಳಿ ಬರೆದಿದ್ದಾರೆ. ಇವರು ಯಾವುದು, ಮಾಧ್ಯಮಿಕ ಸೂತ್ರ ಅಂಥೇಳಿ ಕೃತಿ ಬರೆದಿರುವಂಥದ್ದು ಯಾರು, ನಾಗಾರ್ಜುನ. ಇವ್ರದ್ದು ಇನ್ನೊಂದು ಕೃತಿ ಇದೆ, ಯಾವುದಂದ್ರೆ ಪ್ರಜ್ಞಾಪರ ಮಿಥ ಅಂತೇಳಿ ಇವ್ರ ಇನ್ನೊಂದು ಕೃತಿ ಆಗಿರುವಂಥದ್ದು. ಯಾರು, ನಾಗಾರ್ಜುನದ್ದು. ನೆಕ್ಸ್ಟ್ ನೋಡೋದಾದರೆ ನಾವು ವರಹ ಮಿಹಿರ ಅವರು ಏನು ಬರೆದಿದ್ದಾರೆ ಅಂದರೆ ಅಮರಕೋಶ ಬರೆದಿರುವಂಥದ್ದು. ಅಮರಕೋಶ ಎಂಬ ಕೃತಿ ಬರೆದಿರುವಂಥದ್ದು ಯಾರು, ವರಹ ಮಿಹಿರ ಅವರು. ನೆಕ್ಸ್ಟ್ ಬಂದು ವರರುಚಿಯವರು.
ವರ ರುಚಿ ಅವರು ಏನು ಬರೆದಿದ್ದಾರೆ ಅಂದರೆ ಯಾವ ಕೃತಿ ಬರೆದಿದ್ದಾರೆ ಅಂದರೆ ಇವರು ವ್ಯಾಕರಣವನ್ನು ಬರೆದಿರುವಂಥದ್ದು. ವ್ಯಾಕರಣವನ್ನು ಏನು ಮಾಡಿದ್ದಾರೆ ಬರೆದಿದ್ದಾರೆ ಯಾರು? ವರ ರುಚಿ ಅವರು. ನೆಕ್ಸ್ಟ್ ಬಂದು ನಿಮಗೆಲ್ಲ ಗೊತ್ತಿದೆ ಧನ್ವಂತರಿ. ಇವ್ರಿಗೆ ಏನು ಬರೆದಿದ್ದಾರೆ ಅಂದರೆ ಧನ್ವಂತರಿ ಅಲ್ಲ, ಧನ್ವಂತರಿ. ನಿಮಿಷ. ಧನ್ವಂತರಿ ಅವರು ಯಾವ ಕೃತಿ ಬರೆದಿದ್ದಾರೆ ಅಂದರೆ ನಿಮ್ಗೆ ಗೊತ್ತು ಏನು ಯಾವ ಬರೆದಿದ್ದಾರೆ ಅಂದರೆ ಆಯುರ್ವೇದ ನಿಘಂಟನ್ನು ಬರೆದಿರುವಂಥದ್ದು. ಆಯುರ್ವೇದ ನಿಘಂಟನ್ನು ಬರೆದಿರುವಂಥದ್ದು. ನಾವು ಇಷ್ಟು ಏನು ಮಾಡಿದ್ದೀವಿ ಕೃತಿಗಳನ್ನು ನೋಡಿದ್ದೀವಿ. ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಎರಡನೇ ಕ್ವಶನ್ನು ಚೆನ್ನಾಗಿದೆ. ಈ ಕ್ವಶನ್ ಮಾತ್ರ. ಲ್ಯಾಂಗ್ಮಿಯರ್ ಮಳೆ ವಿದ್ಯಮಾನ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಯಾವುದು? ಲ್ಯಾಂಗ್ಮಿಯರ್ ಮಳೆ ಈ ಕೆಳಗಿನ ಯಾವುದಕ್ಕೆ ಒಂದು ಸಂಬಂಧಿಸಿದೆ ಅಂತೇಳಿ ಕ್ವಶನ್ ಕೇಳಿರುವಂಥದ್ದು KE ಅವರು. ಹೌದಾ? ಆಪ್ಷನ್ ಎ ಮೇಘಸ್ಫೋಟ, ಆಪ್ಷನ್ ಬಿ ಸ್ಪ್ಲಿಟ್ ಅಂತಿದೆ, ಆಪ್ಷನ್ ಸಿ ಶುಷ್ಕ ಅವಧಿಗಳು, ಆಪ್ಷನ್ ಡಿ ಹಿಮ ಬೀಳುವಿಕೆ. ಇದಕ್ಕೆ ಆನ್ಸರ್ ನೋಡಿ, ಒಂದು 2 ಸೆಕೆಂಡು ಗೆಸ್ ಮಾಡಿದ್ರಾ? ಹಾಗಾದರೆ ಇದಕ್ಕೆ ಸರಿಯಾದ ಆನ್ಸರ್ ಬಂದು ಆಪ್ಷನ್ ಎ ಮೇಘದೂತ ಇಸ್ ದ ರೈಟ್ ಆನ್ಸರ್. ಈ ಮೇಘದೂತ ಮಳೆ ಅಂದರೆ ನೋಡ್ರಿ, ಇದು ಧಾರಾಕಾರ ಮಳೆ. ನೀವು ಡೈಗ್ರಾಮನ್ನು ನೋಡ್ತಿರ್ಬೋದು. ಈ ಧಾರಾಕಾರ ಮಳೆ ಬೀಳುವಂಥದ್ದು ಕಡಿಮೆ ಸಮಯದಲ್ಲಿ. ಇದು ಜಾಸ್ತಿ 2 ತಾಸು 4 ತಾಸು 6 ತಾಸು 8 ತಾಸು ಮಳೆ ಬೀಳಲ್ಲ. ಜಸ್ಟ್ ಒಂದು 2 ತಾಸು ಬೀಳ್ಬೋದು, 2 ಅವರ್ ಬೀಳ್ಬೋದು. ಜಾಸ್ತಿ ಮಳೆ ಟೈಮನ್ನು ಹಿಡಿಯೋದಿಲ್ಲ. ಬಟ್ ಏನು ಮಾಡ್ತದೆ? ಆಸ್ತಿ ಪಾಸ್ತಿಯನ್ನು ನಾಶ ಮಾಡ್ತದೆ. ಯಾವುದು? ಆಸ್ತಿಯನ್ನು ನಾಶ ಮಾಡುವಂಥದ್ದು. ಆಸ್ತಿ ಪಾಸ್ತಿಯನ್ನು ನಾಶ ಮಾಡ್ತದೆ. ಮತ್ತು ಏನಂದರೆ ಆಲಿಕಲ್ಲು ಮಳೆ ಬೀಳುವಂಥದ್ದು. ಇದು ಆಲಿಕಲ್ಲು ಸಮೇತ ಏನಾಗ್ತದೆ? ಈ ಮಳೆ ಬೀಳ್ತದೆ. ನಾವು ಅಪ್ರಾಕ್ಸಿಮೇಟ್ಲಿ ನೋಡೋದಾದರೆ 1 ಗಂಟೆಗೆ 100 ಮಿಲಿಮೀಟರ್ ಮಳೆ ಬಿತ್ತಂದರೆ ನಾವು ಸಾಧಾರಣ ಮಳೆ ಅಥವಾ ಒಂಚೂರು ಮಳೆ ಆಗಿದೆ, ಚೆನ್ನಾಗಿ ಮಳೆ ಆಗಿದೆ ಅಂತೇಳಿ ನಾವು ಭಾವಿಸ್ಬೋದು. ಬಟ್ ಏನಾಗಿದೆ, ಇದು 100 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಬಿತ್ತು ಅಂದರೆ 100 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಬಿತ್ತು ಅಂದರೆ ನಾವು ಏನಂತ ಕರಿಬೋದು? ಡೈರೆಕ್ಟಾಗಿ ಮೇಘಸ್ಫೋಟ ಮಳೆ ಅಂತೇಳಿ ನಾವು ಕರಿಬೋದು. ಈ ಮಳೆ ಎಲ್ಲೆಲ್ಲಿ ಕಂಡು ಬರ್ತೈತೆ ಅಂತ ನೋಡೋಣ. ಒಂದನೇದು ಕಂಡು ಬರ್ತೈತಿ? ಉತ್ತರಾಖಂಡದಲ್ಲಿ ಕಂಡು ಬರ್ತೈತಿ. ನೆಕ್ಸ್ಟ್ ಬಂದು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತೈತಿ ಈ ಮಳೆ. ನೆಕ್ಸ್ಟ್ ಬಂದು ಜಮ್ಮು ಕಾಶ್ಮೀರ. ಇವು ಸಾಮಾನ್ಯ ಮಳೆ ಅಲ್ಲ, ಧಾರಾಕಾರ ಮಳೆ ಆಗುವಂಥದ್ದು. ಎಲ್ಲಿ? ಒಂದು ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ. ಅಲ್ಲಿ ಏನಿದೆ ಧಾರಾಕಾರ ಮಳೆ ಕಡಿಮೆ ಸಮಯದಲ್ಲಿ. 6 ತಾಸು 7 ತಾಸು ಮಳೆ ಆಗಲ್ಲ. 6 ತಾಸು 7 ತಾಸು ಮಳೆ ಆಗಲ್ಲ. ಇದು ಕಡಿಮೆ ಸಮಯದಲ್ಲಿ ಹೆಚ್ಚು ಹಾನಿಯನ್ನು ಉಂಟು ಮಾಡುವಂಥದ್ದು ಮತ್ತು ಆಲಿಕಲ್ಲು ಸಮೇತ ಏನು ಮಾಡ್ತದೆ? ಈ ಮಳೆ ಬೀಳುವಂಥದ್ದು. ಹಾಗಾಗಿ ಅಲ್ಲಿನ ಒಂದು ಆಸ್ತಿ ಪಾಸ್ತಿಯನ್ನು ಯಥೇಚ್ಛವಾಗಿ ನಾಶ ಮಾಡುವಂಥ ಮಳೆ ಆಗಿದೆ. ಯಾವುದು? ಮೇಘಸ್ಫೋಟ ಮಳೆ. ಈ ರೀತಿಯಾಗಿ ನಾವು KE ಕ್ವಶನನ್ನು ನಾವು ಅನಲೈಸಿಸ್ ಮಾಡುವಂಥದ್ದು. ಹಾಗಾದರೆ ಡೈಲಿ ನಾವು ಕ್ವಶನನ್ನು ನೋಡೋಣ. 2 ರಿಂದ 3 ಕ್ವಶನು ಇದೇ ರೀತಿಯಾಗಿ ನಾವು ಚರ್ಚೆ ಮಾಡೋಣ. ಡೈಲಿ ಬರ್ತಿರುತ್ತೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ. ಯಾರಿಗೆ ನಿಮಗೆ ಇಂಟ್ರೆಸ್ಟ್ ಇದೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.